ಆತ್ಮೀಯರೇ ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ 2026-27ನೇ ಸಾಲಿನ ಬೋಧಕೇತರ ವೃಂದದ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ವರ್ಗಾವಣೆ ಮಾರ್ಗಸೂಚಿಗಳು ದಿನಾಂಕ 4 ಮೇ 2026ರಂದು ಈ ಒಂದು ಬಿಡುಗಡೆಯಾಗಿದೆ. ಸುತ್ತೋಲೆ ಈ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಯಾವ ಪ್ರಮಾಣದಲ್ಲಿ ಇದು ವರ್ಗಾವಣೆ ನಡೆಯುತ್ತೆ ಅನ್ನೋದನ್ನು ಅಂದರೆ ವರ್ಕಿಂಗ್ ಸ್ಟ್ರೆಂತ್ 6% ಸೀಮಿತಗೊಳಿಸಿ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಮೇ 31 ಒಳಗಡೆ ಪೂರ್ಣಗೊಳಿಸಲು ಆದೇಶವಾಗಿದೆ. ಈಗ ಈ ಒಂದು ವರ್ಗಾವಣೆ ಆನ್ಲೈನ್ ಮುಖಾಂತರವಾಗಿ ಕೌನ್ಸಿಲಿಂಗ್ ಮುಖೇನವಾಗಿ ನಡೆಯುತ್ತೆ. ಈ ಒಂದು ಮಾರ್ಗಸೂಚಿ ಯಾವ ರೀತಿ ಇದೆ ಅದರ ಪ್ರಕಾರವಾಗಿ ನಡೆಯುತ್ತೆ. ಈಗ ವಿವಿಧ ರೀತಿ ವರ್ಗಾವಣೆ ನಡೆಯುತ್ತೆ. ಅಂದರೆ ಆದ್ಯತೆ ಮೇರೆಗೆ ವರ್ಗಾವಣೆಗಳು, ಕೋರಿಕೆ ವರ್ಗಾವಣೆಗಳು, ಏನೇ ಇದ್ದರೂ ಇವೆಲ್ಲ ಮಾಹಿತಿಯನ್ನು ಎಲ್ಲಿಂದ ತಗೊಳ್ತಾರೆ ಅಂದರೆ ಇ ಇ ಡಿ ಎಸ್ನಿಂದ ಮಾಹಿತಿಗಳನ್ನು ಪಡ್ಕೊಂಡು ಆ ಒಂದು ಆಧಾರದ ಮೇಲೆ ಇದು ವರ್ಗಾವಣೆಗಳು ನಡೆಯುತ್ತವೆ. ಈಗ ಕನಿಷ್ಠ ಸೇವಾವಧಿ ಎಲ್ಲವೂ ಸಹ ಅದರಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಮದು ಇ ಡಿ ಎಸ್ನಲ್ಲಿ ಮಾಹಿತಿ ಸರಿ ಇದೆ ಅನ್ನೋದನ್ನು ನೋಡಿ ಇವಾಗಲೇ ಸರಿಪಡಿಸ್ಕೋಬಹುದಾದ ಸಾಧ್ಯತೆ ಇರಬಹುದು. ಈಗ ಇದು ವರ್ಗಾವಣೆ ಅಂಕಗಳ ಜ್ಯೇಷ್ಠತೆಯನ್ನು ಪರಿಗಣಿಸಿ ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಸಲಾಗುವುದು. ಇದು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುತ್ತೆ. ನಿಮ್ಮ ಜಿಲ್ಲೆಗಳಲ್ಲಿ ಸಹ ಕೌನ್ಸಿಲಿಂಗ್ಗೆ ಹಾಜರಾಗಿ ವರ್ಗಾವಣೆ ಭಾಗಿಯಾಗಬಹುದಾಗಿದೆ. ನಡೆಯುವಂಥ ವರ್ಗಾವಣೆಗೆ ಪರಸ್ಪರ ವರ್ಗಾವಣೆ ಎಲ್ಲವೂ ಸಹ ಸೇರಿರುತ್ತೆ. ಟೈಮ್ ಟೇಬಲ್ ಕೊಟ್ಟಾಗ ಅದರ ಸೂಚನೆ ಅನುಸಾರ ತಾವು ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ಕೌನ್ಸಿಲಿಂಗ್ನಲ್ಲಿ ಹಾಜರಾಗಬೇಕಾಗುತ್ತೆ. ಆಮೇಲೆ ಕೋರಿಕೆ ವರ್ಗಾವಣೆ ಹಾಗೂ ದೂರು ಹಾಗೂ ಒಂದೇ ಕಚೇರಿಯಲ್ಲಿ ಗರಿಷ್ಠ ಅವಧಿಯಲ್ಲಿರುವವರು, ಅಂದರೆ ಬಹಳ ವರ್ಷದವರೆಗೂ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಸೇರಿದಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡುವಂಥ ವರ್ಗಾವಣೆಗಳು ಸಹ ಸೇರಿರ್ತವೆ. ಇಲ್ಲಿ ಅವುಗಳ ಬಗ್ಗೆ ಮುಂದೆ ತಿಳಿತೀರ ಹೆಚ್ಚಿನ ವಿವರಗಳನ್ನು. ಆಮೇಲೆ ಈ ದೂರಿನ ಮೇಲೆ ವರ್ಗಾವಣೆ ಇದ್ದಲ್ಲಿ ಕಂಪ್ಲೇಂಟ್ ಏನಾದ್ರು ಇದ್ದಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಟ್ರಾನ್ಸ್ಫರ್ಗೆ ಯಾವ ರೀತಿ ಆಗುತ್ತೆ ಅಂದರೆ ಅವ್ರಿಗೆ ಕೌನ್ಸ್ಲಿಂಗ್ ಏನು ಬರಬೇಕಾದ ಅಗತ್ಯತೆ ಇರೋದಿಲ್ಲ. ಅಂದರೆ ಅವರು ಅರ್ಜಿ ಸಲ್ಲಿಸ್ಬೋದು ಇಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ಆದರೆ ಕೌನ್ಸ್ಲಿಂಗ್ ಇರಲ್ಲ. ಆಮೇಲೆ ಇನ್ನೂ ಮಾಹಿತಿಗಳು ಇನ್ನೇನಿದೆ ಅಂತ ಅಂದರೆ ಇಲ್ಲಿ ಸ್ಥಳೀಯ ವರ್ಗಾವಣೆ 3-4 ಪ್ರಕಾರದ ವರ್ಗಾವಣೆ ಬರುತ್ತೆ. ಅಂದರೆ ತಾಲೂಕಿನ ಒಳಗಿನ ವರ್ಗಾವಣೆ ಅಂತ ನೋಡಿದ್ದೀವಿ, ಆಮೇಲೆ ಜಿಲ್ಲೆಯ ಒಳಗಿನ ವರ್ಗಾವಣೆ, ಆಮೇಲೆ ವಲಯ ಮಟ್ಟದ ವರ್ಗಾವಣೆ, ಆಮೇಲೆ ರಾಜ್ಯ ಮಟ್ಟದ ವರ್ಗಾವಣೆ, ಈ ರೀತಿ ಎಲ್ಲ ವರ್ಗಾವಣೆ ಇರುತ್ತವೆ. ಈಗ ಆಯುಕ್ತಾಲಯದ ವರ್ಗಾವಣೆಯೇ ಅಥವಾ ಮತ್ತು ಮೂರನೇದಾಗಿ ಅದು ಎರಡನೇದಾಯಿತು. ಒಂದನೇದು ಸ್ಥಳೀಯ ವರ್ಗಾವಣೆ ಆಗಿದೆ, ಮೂರನೇದು ಅಂತರ ವರ್ಗಾವಣೆ, ಅಂತರ ಜಿಲ್ಲೆ ವರ್ಗಾವಣೆ, ಆಮೇಲೆ ರಾಜ್ಯದ ಒಳಗಿನ ವರ್ಗಾವಣೆ ಫೈನಲ್ಲಾಗಿ ನಡೆಯುವ ಸಾಧ್ಯತೆ ಇದೆ. ನೋಡೋಣ. ಈಗ ಜ್ಯೇಷ್ಠತಾ ಘಟಕದ ವ್ಯಾಪ್ತಿಯಲ್ಲಿ ವರ್ಗಾವಣೆಗೆ ಸಕ್ಷಮ ಪ್ರಾಧಿಕಾರ ಹೆಚ್ಚಿನ ಅಧಿಕಾರವನ್ನು ಹೊಂದಿರುವಂಥವರು ಹಂತವಾಗಿ ಇದು ಬರುತ್ತೆ. ಮೊದಲನೇದಾಗಿ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಅಡ್ಮಿನಿಸ್ಟ್ರೇಷನ್, ಅವರು ಸಿ ದರ್ಜೆ ಹುದ್ದೆಗಳು ಮತ್ತು ಡಿ ದರ್ಜೆ ಹುದ್ದೆಗಳು ಜಿಲ್ಲೆಯೊಳಗೆ ಸಂಬಂಧಪಟ್ಟಂತೆ ಇವನ್ನು ವರ್ಗಾವಣೆ ಮಾಡುವಂಥ ಅಧಿಕಾರವನ್ನು ಇವರು ಹೊಂದಿರುತ್ತಾರೆ. ಆಮೇಲೆ ಇಲ್ಲಿ ಗೊತ್ತುಪಡಿಸಿದಂತಹ ಸೇವಾ ಅವಧಿಯನ್ನು ಪೂರ್ಣಗೊಳಿಸದೇ ವರ್ಗಾವಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಪರಸ್ಪರ ವರ್ಗಾವಣೆಯೂ ಸಹ ಇದಕ್ಕೆ ಒಳಪಡುತ್ತೆ ಮತ್ತು ಸಾಧಾರಣ ವರ್ಗಾವಣೆ ಇವೆಲ್ಲವೂ ಸಹ ಒಳಪಡುತ್ತೆ. ಅಂದರೆ ಬೋಧಕೇತರ ವೃಂದದವರು ಎಲ್ಲ ಸಿ ಗುಂಪು ಹುದ್ದೆಗಳು ಕನಿಷ್ಠವಾಗಿ ಸೇವಾವಧಿ ಪೂರೈಸಬೇಕಾದ ವರ್ಷಗಳು 4 ವರ್ಷಗಳು ಸೇವೆಯನ್ನು ಸಲ್ಲಿಸಿರಬೇಕು ಒಂದು ಕೇಂದ್ರದಲ್ಲಿ, ಒಂದು ಜಾಗದಲ್ಲಿ. ಆ ನಂತರ ಎಲ್ಲ ಗುಂಪು ಡಿ ಹುದ್ದೆಗಳು ಅವರು 7 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರಬೇಕು. ಹಾಗಿದ್ರೆ ಮಾತ್ರ ಈ ಸಲ ವರ್ಗಾವಣೆಗೆ ಅರ್ಹತೆಯನ್ನು ಅವರು ಪಡೀತಾರೆ. ಅನಂತರ ಅಂತರ ವಿಭಾಗ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಿಯಮ ಬೇರೆ ರೀತಿಯಾಗಿರುತ್ತೆ. ಅವರು ನೇಮಕಾತಿ ಹೊಂದಿದಂತಹ ಸ್ಥಳದಿಂದ ಅಲ್ಲಿ ಕನಿಷ್ಠ 10 ವರ್ಷಗಳವರೆಗೆ ಅಲ್ಲಿ ಸೇವೆಯನ್ನು ಮಾಡಿರಬೇಕಾದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ವರ್ಗಾವಣೆಗೆ ಅರ್ಹರಿರುವುದಿಲ್ಲ. ಅಂದರೆ ಅಷ್ಟರೊಳಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೆಲವು ಜಿಲ್ಲೆಗಳು ಬರುತ್ತೆ, ಬಳ್ಳಾರಿ,
ಬೀದರು, ಗುಲ್ಬರ್ಗ, ರಾಯಚೂರು, ಬೆಳಗಾಮು ಅವೆಲ್ಲ ಬರುತ್ತೆ. ಅವು ಕೆಲವು ಜಿಲ್ಲೆಗಳಿಗೆ, ಅವು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಮಾತ್ರ ಇರುತ್ತೆ ಅರ್ಹತೆ. ಅಲ್ಲಿಂದ ಹೊರಕ್ಕೆ ಇವ್ರಿಗೆ 10 ವರ್ಷ ಆಗೋವರೆಗೂ ಬಿಡಲ್ಲ ಅಂತ ಇದು ಆಗಿದೆ ಆದೇಶ. ಆಮೇಲೆ ಈ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಕಾಲಕ್ಕೆ ವೇಳಾಪಟ್ಟಿ ಏನಾದರೂ ಬದಲಾವಣೆ ಆದರೆ ನಾವು ಈ ಚಾನಲ್ ಮುಖಾಂತರ ತಿಳಿಸ್ತೀವಿ. ಇನ್ಫೋರ್ಸ್ ಕನ್ನಡ ಈ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿದರೆ ನಿಮಗೆ ನಮ್ಮ ವಿಡಿಯೋ ಕಾಣಿಸ್ಕೊಳ್ತವೆ. ವರ್ಗಾವಣೆಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು, ದಿನಾಂಕಗಳು, ಕೌನ್ಸಿಲಿಂಗ್ ಡೇಟು ಎಲ್ಲ ಸಹ ಬರ್ತಾ ಇರ್ತವೆ, ಪೋಸ್ಟಿಂಗ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮರೆಯದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಬನ್ನಿ ಈಗ ಮತ್ತೆ ಅಷ್ಟು ಮಾಹಿತಿಗಳನ್ನು ತಿಳಿಯೋಣ. ಈಗ ವರ್ಗಾವಣೆಗೆ ಬಯಸುವಂಥವರು ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನನ್ನು ನೀವು ಸಲ್ಲಿಸಿರ್ತೀರ. ಅದರ ಒಂದು ಪ್ರತಿಯನ್ನು ನೀವು ಜೆರಾಕ್ಸನ್ನು ಎಷ್ಟು ಸೆಟ್ ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ನಿಮ್ಮ BVO ಕಚೇರಿಯವರಿಗೆ ಅಲ್ಲಿ ಸಲ್ಲಿಸಬೇಕಾಗುತ್ತೆ. ದಿನಾಂಕ 7ನೇ ತಾರೀಕು ಇದೇ ತಿಂಗಳ ಮೇ 2026ರಿಂದ ಪ್ರಾರಂಭವಾಗಿ 11ನೇ ತಾರೀಕು ಒಳಗಡೆ ಮುಗಿಯುತ್ತೆ ಇದು. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅನಂತರ BVOರವರು ಅಪ್ರೂವ್ ಮಾಡುವಂತಹ ದಿನಾಂಕ 12ನೇ ತಾರೀಕಿಂದ 13ನೇ ತಾರೀಕು ಇದೇ ತಿಂಗಳ ಮೇ ತಿಂಗಳೊಳಗೆ ಅವರು ಮಾಡಿ DDPರವರಿಗೆ ಸಲ್ಲಿಸ್ತಾರೆ. ಇವು ಎಲ್ಲ ವೃಂದದ ತಾತ್ಕಾಲಿಕ ವರ್ಗಾವಣಾ ಆದ್ಯತೆ ಪಟ್ಟಿ ಪ್ರಕಟಣೆ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾ ಇರ್ತಾರೆ ಅವಾಗವಾಗ. ನಾವು ಸಹ ಅವಾಗವಾಗ ಈ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. 14/5 ಮೇ 2026 ಈ ಸಂಜೆ 5 ಗಂಟೆ ಒಳಗಡೆ ಏನು ಆದ್ಯತೆ ಪಟ್ಟಿನ ಪ್ರಕಟಿಸುವ ಸಾಧ್ಯತೆ ಇರುತ್ತೆ, ಆಗಬೇಕಾಗುತ್ತೆ. ಅಥವಾ ಮುಂದೆ ಹೋದರೆ ವೆಬ್ಸೈಟ್ನಲ್ಲಿ ಡೇಟನ್ನು ಸಹ ನೀವು ನೋಡ್ಕೋಬಹುದಾಗಿದೆ. ಈಗ ನಿಮ್ಮ ಜ್ಯೇಷ್ಠತೆಗೆ ನೀವು ಅಂಕಗಳು ಏನು ಸೇವಾವಧಿಯನ್ನು ಪಡೆದಿರ್ತೀರ, ವರ್ಷಕ್ಕೆಷ್ಟು ಅಂತ ಅಂಕಗಳನ್ನು ಪಡೆದಿರ್ತೀರಲ್ಲ, ಅದರ ಇಳಿಕೆ ಕ್ರಮಾಂಕದಲ್ಲಿ ಆದ್ಯತೆಯ ಪಟ್ಟಿ ತಯಾರಾಗಿರುತ್ತೆ. ನೀವು ಆದ್ಯತೆ ಪಟ್ಟಿಯನ್ನು ವೀಕ್ಷಣೆ ಮಾಡಬಹುದಾಗಿದೆ. ಈಗ ಒಂದು ತಾತ್ಕಾಲಿಕವಾದಂಥ ಆಯ್ಕೆ ಪಟ್ಟಿ, ವರ್ಗಾವಣಾ ಆದ್ಯತೆ ಪಟ್ಟಿಯನ್ನು ಹಾಕಿದಾಗ ಅದರ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ರೆ ಅದನ್ನು ಸರಿಪಡಿಸ್ತಾರೆ. ಅದಕ್ಕೆ ನೀವು ಆಕ್ಷೇಪಣೆ ಸಲ್ಲಿಸೋದಕ್ಕೆ 15ನೇ ತಾರೀಕು 16ನೇ ತಾರೀಕು 2 ದಿನ ಅವಕಾಶ ಇರುತ್ತೆ. ಅನಂತರ ಆಕ್ಷೇಪಣೆಯನ್ನು ಅಂತಿಮಗೊಳಿಸುವಂತಹ ದಿನಾಂಕ 18 ಮೇ 2026 ಆಗಿದೆ. ಇನ್ನು ಈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮತ್ತು ಮ್ಯೂಚುವಲ್ ಟ್ರಾನ್ಸ್ಫರ್ ವರ್ಗಾವಣೆ ಅಂತಿಮ ಆದ್ಯತೆ ಪಟ್ಟಿನ ಪ್ರಕಟಿಸ್ತಾರೆ 20ನೇ ತಾರೀಕು ಮೇ ತಿಂಗಳಲ್ಲಿ. ಆಮೇಲೆ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿದಾರರು ಆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತ್ಯೇಕವಾಗಿ ಹಾಜರಾಗಬೇಕಾಗುತ್ತದೆ. ಈಗ ದಿನಾಂಕ 21 ಮತ್ತು 22ನೇ ತಾರೀಕು ಅಲ್ಲಿವರೆಗೆ ಕೌನ್ಸಿಲಿಂಗ್ ದಿನಾಂಕಗಳು ಅಂದರೆ ವೃಂದ ಜ್ಯೇಷ್ಠತಾ ಕ್ರಮಾಂಕಗಳ ಶೆಡ್ಯೂಲನ್ನು ಆನ್ಲೈನಲ್ಲಿ ಪ್ರಕಟಿಸ್ತಾ ಇರ್ತಾರೆ. ಇನ್ನು ಈಗಾಗಲೇ ಹೇಳಿದಂತೆ ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅವರು ಫಾರಮ್ ನಂಬರ್ 1 ಮತ್ತು ಪರಸ್ಪರ ವರ್ಗಾವಣೆಗಳಿಗೆ ನಮೂನೆ 2 ಬಳಸಬೇಕಾಗುತ್ತೆ. ಆಮೇಲೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಮತ್ತು ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಎರಡಕ್ಕೂ ಅರ್ಜಿ ಹಾಕಿದ್ರೆ ಎರಡನ್ನೂ ಸಹ ತಿರಸ್ಕರಿಸಲಾಗುತ್ತದೆ. ಈ ಪರಸ್ಪರ ವರ್ಗಾವಣೆ ಅವರ ಒಂದು ಸೇವಾವಧಿಯಲ್ಲಿ 1 ಸಲ ಮಾತ್ರ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಈಗ ಆದ್ಯತಾ ಪ್ರಕರಣಗಳು ನೀವು ಹಿಂದಿನಿಂದ ನೋಡ್ತಾ ಬಂದಿದ್ದೀರ. ಗಂಭೀರವಾದಂಥ ಕಾಯಿಲೆಗಳ ಬಗ್ಗೆ ಇಲ್ಲಿದೆ ನೋಡಿ. ಆನಂತರ ಅಂಗವಿಕಲಾಗಿರುವಂಥವ್ರಿಗೆ ಆದ್ಯತೆಗಳು ಇರುತ್ತೆ. 2ನೇದಾಗಿ, 3ನೇದಾಗಿ ಈ ರೀತಿಯಾಗಿದೆ ನೋಡಿ, 4 ವಿಧವಾ ಪ್ರಕರಣಗಳಿಗೆ ಆದ್ಯತೆ ಇರುತ್ತೆ. 5ನೇದಾಗಿ ಪತಿ ಪ್ರಕರಣಗಳಿಗೆ ಆದ್ಯತೆ ಇರುತ್ತೆ. 6ನೇ ಕ್ರಮಾಂಕದಲ್ಲಿ ಅವಿವಾಹಿತ ಮಹಿಳೆಗೆ ಆದ್ಯತೆ ಇದೆ. 7ನೇದಾಗಿ ವಿಚ್ಛೇದನ ಪಡೆದ ಅವಿವಾಹಿತ ಮಹಿಳೆಗೆ ಆದ್ಯತೆ ಇದೆ. ಆಮೇಲೆ ಆನಂತರ ಕೊನೆ 8ನೇದಾಗಿ ನಿವೃತ್ತಿ ಅಂಚಿನಲ್ಲಿರೋರಿಗೆ ಆದ್ಯತೆ ಇದೆ. ಎಲ್ಲ ಆದಮೇಲೆ ಕೊನೆಗೆ ಸಾಮಾನ್ಯ ಪ್ರಕರಣಗಳು, ಜನರಲ್ ಟ್ರಾನ್ಸ್ಫರು ಲಾಸ್ಟಿಗೆ ಬರುತ್ತೆ. ಉಳಿದಿದ್ರೆ ಜನರಲ್ ಟ್ರಾನ್ಸ್ಫರ್ ಅವರು ಆಗ್ಬೋದು ಅಥವಾ ಮುಂದಿನ ವರ್ಷಕ್ಕೆ ಕಾಯಬೇಕಾಗುತ್ತೆ. ಈಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗಲೇ ಎಲ್ಲ ದಾಖಲೆಗಳನ್ನು ಸಲ್ಲಿಸಿರೋದ್ರಿಂದ ಅವುಗಳ ಆಧಾರದ ಮೇಲೆ ಗ್ರೇಸ್ ಅಂಕಗಳು ನಮೂದು ಆಗ್ತವೆ. ಆನಂತರ ಈಗ ಅಂಕ ಸಿ ದರ್ಜೆ ನೌಕರರಿಗೆ 4 ವರ್ಷ ಸೇವಾವಧಿ ಮಾಡಿದರೆ 1 ಅಂಕ ಬರುತ್ತೆ, 1 ಮಾರ್ಕ್ಸು. ಆನಂತರ ಪ್ರತಿ ವರ್ಷಕ್ಕೆ 1 ಮಾರ್ಕ್ಸ್ ಬರುತ್ತೆ.
ಅದೇ ರೀತಿ ಎಕ್ಸಾಂಪಲ್ಲು ಒಬ್ಬ ಸಿಬ್ಬಂದಿ ಒಂದೇ ಕಚೇರಿಯಲ್ಲಿ 10 ವರ್ಷ ಕೆಲಸ ಮಾಡಿದ್ರೆ 4 ವರ್ಷಕ್ಕೆ 1 ಅಂಕ ಬರುತ್ತೆ, ಉಳಿದ 6 ವರ್ಷಕ್ಕೆ 6 ಅಂಕ ಬರುತ್ತೆ. ಅವ್ರಿಗೆ ಒಟ್ಟು 7 ಅಂಕ ಬಂದಾಗ ಆಗುತ್ತೆ. ಅದೇ ರೀತಿ ಡಿ ದರ್ಜೆ ನೌಕರರಿಗೆ ಏನಾಗುತ್ತೆ ಅಂದರೆ 7 ವರ್ಷಕ್ಕೆ 1 ಅಂಕ ಬರುತ್ತೆ. ಅದರಿಂದ ಮುಂದಿನ ಪ್ರತಿ ವರ್ಷಕ್ಕೆ 1 ಅಂಕಗಳನ್ನು ಸೇರಿಸಿ ಜ್ಯೇಷ್ಠತೆಗಳು ನಿರ್ಧಾರ ಆಗ್ತವೆ. ಆನಂತರ ಅವರು ಅರ್ಜಿದಾರರು ಮಾಸ್ಟರ್ ಡಿಗ್ರಿ ಅಥವಾ ಲಾ ಪದವಿ ಡಿಗ್ರಿ ಹೊಂದಿದರೆ 1 ಅಂಕ ಸಿಗುತ್ತೆ. ಆಮೇಲೆ ಅವರ ಸೇವಾವಧಿಯಲ್ಲಿ 4 ವರ್ಷ ಅಥವಾ ಹೆಚ್ಚು ಅವಧಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸಿದರೆ ಅದಕ್ಕೂ 1 ಅಂಕ ಸಿಗುತ್ತೆ. ಗ್ರಾಮೀಣ ಕೃಪಾಂಕಕ್ಕೆ ದೃಢೀಕರಣದಲ್ಲಿ ನೀಡುವ ರೀತಿಯ ಇರುತ್ತೆ. ಅನಂತರ ಕಾರ್ಯನಿರತ ಮತ್ತು ಖಾಲಿ ಹುದ್ದೆಗಳ ಮಾಹಿತಿಯನ್ನು ಆನ್ಲೈನ್ಗೆ ಅಳವಡಿಸಬೇಕಾಗುತ್ತೆ. ಕ್ರೋಢೀಕೃತ ಮಾಹಿತಿ ಸಾಫ್ಟ್ ಪ್ರತಿಯನ್ನು ಯುನಿಕೋಡ್ ಎಕ್ಸೆಲ್ನಲ್ಲಿ CPI ಈ ಒಂದು ವಿಳಾಸ ಇದೆ ನೋಡಿ, ಇಮೇಲ್ ವಿಳಾಸ, ಇಲ್ಲಿಗೆ ಹಾರ್ಡ್ ಕಾಪಿ ಅಲ್ಲಿಗೆ ಕಳಿಸ್ತಾರೆ ಮತ್ತು ಹಾರ್ಡ್ ಕಾಪಿನೂ ಸಹ ಕಳಿಸ್ತಾರೆ. ಆತ್ಮೀಯ ವೀಕ್ಷಕರೇ, ಇದುವರೆಗೂ ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ವರ್ಗಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೇಳಿದ್ದೀರಿ. ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನು ಮುಂದೆ ನಡೆಯುವಂತಹ ರಾಜ್ಯಾದ್ಯಂತವಾಗಿ ನಡೆಯುವಂತಹ ಎಲ್ಲರಿಗೆ ಸಂಬಂಧಪಟ್ಟ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಅವುಗಳನ್ನು ನೀವು ಮಾಹಿತಿಯನ್ನು ತಿಳಿಯಬಹುದಾಗಿದೆ. ಅದಕ್ಕೋಸ್ಕರ ಈ ಚಾನಲ್ಗೆ ತಾವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಮ್ಮ ವಿಡಿಯೋ ಮಾಹಿತಿಗಳು ನಿಮ್ಮ ಫೋನ್ನಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗೂ ಮರೆಯದೇ ಈ ವಿಡಿಯೋನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ಅವಶ್ಯಕತೆ ಇರುವಂಥವ್ರಿಗೆ ಆವಾಗವಾಗ ಶೇರ್ ಮಾಡ್ತಾಯಿರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ಅವರಿಗೆ ಹೆಚ್ಚಿನ ಉಪಯೋಗ ಆಗುತ್ತೆ. ಹಾಗೂ ಮರೆಯದೇ ಒಂದು ಲೈಕ್ ಮಾಡಿ ಮತ್ತು ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಮಾಡಿ. ಸಮಸ್ಯೆಗೆ ಸಾಧ್ಯವಾದಷ್ಟು ಪರಿಹಾರವನ್ನು ಕಂಡುಕೊಂಡು ನಾವು ಕಮೆಂಟ್ಗೆ ಉತ್ತರವನ್ನು ಕೊಡ್ತೀವಿ. ಅಥವಾ ಮತ್ತು ಬೇರೆಯವರು ನಿಮ್ಮ ಸ್ನೇಹಿತರು ಸಹ ನಿಮಗೆ ಸಂಬಂಧಪಟ್ಟ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರವನ್ನು ಕೊಡುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ತಾವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆಯನ್ನು ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.